ಬಿಜೆಪಿ ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆತಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ, ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಧರಣಿ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಶಾಸಕರು, ಎಂಎಲ್ಸಿಗಳು ಭಾಗಿ. ಇದು ಕಾಂಗ್ರೆಸ್ ಪಾರ್ಟಿಯ ಹೀನ ಸಂಸ್ಕೃತಿ. ಇದರ ವಿರುದ್ಧವಾದಂಥ ಪ್ರತಿಭಟನೆ ನಾವು ಮಾಡಿದ್ರಿ. ನಾವು ಪ್ರತಿಭಟನೆ ಅಂದ ತಕ್ಷಣವೇ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳೆಲ್ಲ ನಮ್ಮ ಚೇಂಬರ್ಗೆ ಬಂದಿದ್ರು. ನೆನ್ನೆ ನೀವೆಲ್ಲ ಬಿಜೆಪಿಯವರು ಕಾನೂನನ್ನು ಪಾಲನೆ ಮಾಡೋರು, ನೀವು ಅದಕ್ಕೋಸ್ಕರ ನೀವು ಶಾಂತಿಯುತವಾಗಿ ಮಾಡಬೇಕು ಅಂದರು. ನಾವು ಒಪ್ಕೊಂಡ್ರಿ, ಶಾಂತಿಯುತವಾಗಿ ಮಾಡ್ತೀರಿ. ಕಾಂಗ್ರೆಸ್ ಆಫೀಸ್ಗೆ ಅರ್ಧ ಕಿಲೋಮೀಟ್ರ್ ಮುಂದೆ ನಿಮ್ಮನ್ನು ಬಂಧಿಸ್ತೀರಿ ಅಂದರು. ಆಯಿತು, ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡಿ ಅಂತೇಳಿ ನಾವು ನಮ್ಮನ್ನು ಕರ್ಕೊಂಡೋದ್ರು. ಇನ್ನು ಬಿಪಿ ಹರೀಶ್ ಅವರ ಮೇಲಿನ ಈ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ ಅವರು, ಸುನೀಲ್ ಅವರು, ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಆಡಳಿತ ಪಕ್ಷದ ಕಚೇರಿಯ ಮುಂದೆ ವಿಪಕ್ಷದ ಶಾಸಕರಿಗೆ ಮೊಟ್ಟೆಯಿಂದ ಹೊಡೆದಿರುವಂತಹ ಘಟನೆ ನೋಡಿ. ಬಿಜೆಪಿ ಕಚೇರಿ ಮುಂದೆ ಹಲವಾರು ಬಾರಿ ಕಾಂಗ್ರೆಸ್ನವರು ಧರಣಿ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ನಾವು ಕರ್ನಾಟಕದ ಸಂಸ್ಕೃತಿಗೆ ತಕ್ಕಂತೆ ನಡ್ಕೊಂಡಿದ್ದೀವಿ. ಆದರೆ ಕುಸಂಸ್ಕೃತಿಯ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದವರು ಕಾಂಗ್ರೆಸ್ಸಿಗರು. ಇವರಿಗೆ ಹೇಳಕ್ಕೆ ಬಯಸ್ತೇನೆ, ಕಾಲ ಹೀಗೆ ಇರೋದಿಲ್ಲ. ನೀವು ಮಾಡಿದ್ದೇನು ಬ್ರಹ್ಮವಿದ್ಯೆ ಅಲ್ಲ, ಇದನ್ನು ನಮಗೂ ಮಾಡಲಿಕ್ಕೆ ಬರುತ್ತೆ. ನಾವೇನಾದ್ರು ನಿಮ್ಮ ಥರನೇ ಮಾಡಲಿಕ್ಕೆ ಹೊರಟ್ರೆ ನೀವು ಬೀದಿಲಿ ಓಡಾಡೋದು ಕಷ್ಟ ಆಗುತ್ತೆ. ಇಲ್ಲಿಗೆ ಬಿಜೆಪಿಯವರೇ ಬಂದಿದ್ದರು ಕಾಂಗ್ರೆಸ್ ಕಚೇರಿ ಬಳಿ ಅನ್ನುವಂಥದ್ದು ಅವರ ಆರೋಪ. ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಿರೋದು ಆತ್ಮರಕ್ಷಣೆಗಾಗಿ, ಸ್ವರಕ್ಷಣೆಗಾಗಿ ಮಾಡಿದ್ದಾರೆ ಕಾರ್ಯಕರ್ತರು ಅನ್ನುವಂಥದ್ದನ್ನು. ಸ್ವರಕ್ಷಣೆಗಾಗಿ ಏನು ಹಮ್ಲ ಮಾಡೋಕ್ಕೆ ಹೋಗಿದ್ರೆ ಬಿಜೆಪಿಯವರು ಮಾರಕ ಆಯುಧ ತಗೊಂಡೋಗಿದ್ರು. ಅವರು ಮಾರಕ ಆಯುಧ ಇಟ್ಕೊಂಡವರು ಬಿಜೆಪಿ ಕಚೇರಿ ಮುಂದೆ 10 ಬಾರಿ ಅವರು ಪ್ರೊಟೆಸ್ಟ್ ಮಾಡಿದಾರಲ್ಲ. ನಾವೇನಾರು ಇವ್ರ ರೀತಿಯಲ್ಲಿ ನಡ್ಕೊಂಡಿದ್ದೀವ? ಯಾವಾಗ ನಡ್ಕೊಂಡಿದ್ದೀವಿ ಹೇಳಿ? ಎಷ್ಟು ಬಾರಿ ಬಿಜೆಪಿ ಕಚೇರಿ ಮುಂದೆ, ಬಿಜೆಪಿ ಕಚೇರಿ ಗೇಟ್ವರೆಗೂ ಬಂದು ಘೋಷಣೆ ಕೂಗಿದ್ದಾರೆ. ಇವ್ರ ರೀತಿಯಲ್ಲಿ ಗುಂಡಾಗಿರಿಯನ್ನು ನಾವು ಮಾಡಿಲ್ಲ. ಮಾನ್ಯ ಹರಿಪ್ರಸಾದ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಅನುಭವಿಗಳು, ಮಾಜಿ ಗುಂಡಾಗಳ ರೀತಿಯಲ್ಲಿ ವರ್ತನೆ ಮಾಡಬೇಡಿ. ನಿಮ್ಮ ವರ್ತನೆ ಗುಂಡಾಗಿರಿಯನ್ನು ಸಮರ್ಥನೆ ಮಾಡುವ ವರ್ತನೆ ಇದೆ. ಗುಂಡಾಗಿರಿಯ ಸಮರ್ಥನೆ ಮಾಡುವ ವರ್ತನೆ ಕಾಂಗ್ರೆಸ್ಸಿಗೆ ಹೇಳಿ ಮಾಡಿಸಿದಂಗೆ ಇರ್ಬೋದು. ಆದರೆ ಜನ ನೋಡ್ತಾ ಇರ್ತಾರೆ. ಜನ ಇದಕ್ಕೆ ಪಾಠ ಕಲಿಸೋ ದಿನ ದೂರ ಇಲ್ಲ. ವಶಕ್ಕೆ ಪಡೆದಂತಹ ಬಿಜೆಪಿ ಶಾಸಕನ ಕಾಂಗ್ರೆಸ್ ಕಚೇರಿ ಮುಂದೆ ಕರೆತಂದಿರುವಂಥದ್ದು ಎಷ್ಟು ಸರಿ ಅಂತ ಈಗ, ಯಾಕೆಂದರೆ ಅಲ್ಲೇ ಘಟನೆ ಆಗಿರುವಂಥದ್ದು, ಬಿಜೆಪಿ ಶಾಸಕರ ಮೇಲೂ ಕೂಡ ಹಲ್ಲೆ ಆಗಿರುವಂಥದ್ದು. ಇದ್ರ ಬಗ್ಗೆಯೂ ಒಂದು ತನಿಖೆ ಆಗಬೇಕು. ಪೂರ್ವ ಯೋಜಿತವಾಗಿ, ಯೋಜನಾಬದ್ಧವಾಗಿ ಈ ರೀತಿ ಮಾಡಿದಾರ ಅನ್ನೋದ್ರು ಕೂಡ ತನಿಖೆ ಆಗಬೇಕಾದ ಅವಶ್ಯಕತೆ. ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ಜಿ ಇರ್ಬೋದು, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲೇ ಸ್ಪಷ್ಟನೆಯನ್ನು ಪಡಿಸಿದೆ. ನೀಟ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋಣ. ಎಷ್ಟು ಗಂಟೆಗಳ ಕಾಲ ಆದರೂ ಕೂಡ ನಾವು ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಪ್ರೊಟೆಸ್ಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹರೀಶ್, ನಮ್ಮ ಹರಿಹರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವ್ರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡುವಂಥ ಕೆಲಸ ಆಯಿತು. ಬೇರೆ ನಮ್ಮ ಶಾಸಕರುಗಳ ಮೇಲೆ ಕೂಡ ದಾಳಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಏನು ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ, ಗುಂಡಾ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಶಾಸಕರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ, ಈ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಏನಾದ್ರು ಕಳಕಳಿ ಇದೆ ಅವ್ರಿಗೆ? ಹಾಗಾದ್ರೆ ಇವತ್ತು ನಮ್ಮ ಮೇಲೆ ಆರೋಪ. ಇನ್ನು ರಾಜ್ಯವನ್ನ ಗೂಂಡಾ ರಾಜ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಅವರು ಕೂಡ ಕಿಡಿಕಾರಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಸುನೀಲ್ ಕುಮಾರ್ ಅವರೇ, ನಿನ್ನೆ ನಡೆದಂತಹ ಘಟನೆ, ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಕ್ಕೆ ಹೋಗಿ ಮೊಟ್ಟೆಯಲ್ಲಿ ಹೊಡೆಸಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಏನು ಹೇಳ್ತಾರೆ? ಇದರಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ ಯಾವ ರೀತಿ ಇದೆ ಎನ್ನುವಂಥದ್ದು ಇದರಲ್ಲಿ ಸ್ಪಷ್ಟ. ರಾಜ್ಯವನ್ನು ಗೂಂಡಾ ರಾಜ್ಯವನ್ನಾಗಿ ಮಾಡಲಿಕ್ಕೆ ಹೊರಟಂಥ ಸರ್ಕಾರ. ಇದೊಂದು ಜನಕಲ್ಯಾಣದ ಸರ್ಕಾರ ಅಲ್ಲ, ಇದೊಂದು ಗೂಂಡಾ ಸಂಸ್ಕಾರ ಇರುವಂಥ ಸರ್ಕಾರ ಇದು. ಮತ್ತು ಅವರು ಯಾವ ಹಿನ್ನೆಲೆಯಿಂದ ರಾಜ್ಯದ ಚುಕ್ಕಾಣಿಯನ್ನು, ಆಡಳಿತವನ್ನು ಹಿಡಿದಿಯವರೋ ಅದೇ ಸಂಸ್ಕೃತಿ ಆಡಳಿತ ಕರ್ನಾಟಕದಲ್ಲಿ ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಇವತ್ತು ಬಯಸ್ತಾ ಇದ್ದಾರೆ. ಕರ್ನಾಟಕದ ಗೂಂಡಾ ಸಂಸ್ಕೃತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಇವತ್ತು ಏನು ಆಡಳಿತವನ್ನು ನಡೆಸ್ತಾ ಇದೆ, ಅವರಿಗೆ ಯಾರು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾರೋ ಅಂಥವ್ರನ್ನ ಹಿಂಸೆಯ ಮುಖಾಂತರ ಹತ್ತಿಕ್ತೀವಿ ಅಂತೇಳಿ ಕಾಂಗ್ರೆಸ್ ಹೊರಟಿದೆ. ಬಿಡದಿಯಲ್ಲಿ ರೈತರ ಪ್ರತಿಭಟನೆಗಳಾದಾಗ ಅವರ ಮೇಲೆ ಕೊಲೆ ಮೊಕದ್ದಮೆಯನ್ನು ಕೇಸನ್ನು ಹಾಕ್ತೀರಿ.
ಇಲ್ಲಿ ಜನಪ್ರತಿನಿಧಿಗಳು ಪ್ರತಿಭಟನೆಯನ್ನು ಮಾಡಿದರೆ ಅವರಿಗೆ ಲಾಠಿ ದೊಣ್ಣೆಗಳಿಂದ ಹೊಡಿಲಿಕ್ಕೆ ಬರ್ತೀರಿ, ಮೊಟ್ಟೆ ಎಸಿತೀರಿ ಅಂತಂದರೆ ಕಾಂಗ್ರೆಸ್ ಇವತ್ತು ಏನನ್ನು ಮಾಡಲಿಕ್ಕೆ ಹೊರಟಿದೆ? ಗೃಹ ಸಚಿವರು ಮಾತತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರೆ. ಗೃಹ ಸಚಿವರಿಗೆ ಇವತ್ತು ಕಣ್ಣಿಗೆ ಕಾಣ್ತಾ ಇಲ್ಲ ಯಾವುದೂ ಕೂಡ. ರಾಜ್ಯದಲ್ಲಿ ಇಂಥ ಒಂದು ಅರಾಜಕತೆ ಯಾವತ್ತೂ ಕೂಡ ನಿರ್ಮಾಣ ಆಗಲಿಲ್ಲ. ಎಲ್ಲ ಕಡೆಗಳಲ್ಲಿ ಕೊಲೆ ದರೋಡೆಗಳು ನಡೀತಾ ಇದೆ, ಏನು ಬೇಕಾದಂಗೆ ನಡೀತಾ ಇದೆ. ಪೊಲೀಸರೇ ಹಫ್ತಾ ವಸೂಲಿಗೆ ಇಳಿದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಇಂಥ ಸಂಸ್ಕೃತಿಯನ್ನು ವಿರೋಧಿಸಿ ಇವತ್ತು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಾವು. ಈಗ ನಿಮ್ಮ BJP ಶಾಸಕರಿಗೆ ಮೊಟ್ಟೆಯಿಂದ ದೊಣ್ಣೆಯಿಂದ ಹೊಡೆದಿರೋದನ್ನ ಆತ್ಮರಕ್ಷಣೆಗಾಗಿ ಮಾಡಿಕೊಂಡ್ರು ಅನ್ನುವಂಥದ್ದನ್ನ ಕಾಂಗ್ರೆಸ್ನ ಅಧ್ಯಕ್ಷರು ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಭಾರಿ ಸ್ಪಷ್ಟ ಇರೋದೇನಂತ ಕೇಳಿದರೆ, ಬಸ್ಸಲ್ಲಿ ಹೋಗ್ತಾ ಇರುವಂಥವ್ರ ಮೇಲೆ ದಾಳಿ ಮಾಡಿರುವಂಥದ್ದು. ಎರಡನೇದು, ಹಾಗಾದ್ರೆ ಕಾಂಗ್ರೆಸ್ ಕಚೇರಿನಲ್ಲಿ ದೊಣ್ಣೆಗಳು ಮಚ್ಚುಗಳು ಯಾವಾಗಲೂ ಇರುತ್ತಾಗಾರೆ ಆತ್ಮರಕ್ಷಣೆಗೆ? ಇವತ್ತು ಹೇಳಬೇಕಲ್ಲ, ಹಾಗಾದ್ರೆ ಆತ್ಮರಕ್ಷಣೆಗೆ ಕಚೇರಿಗಳಲ್ಲಿ ದೊಣ್ಣೆಗಳನ್ನ ಇಟ್ಕೊಳ್ಬೋದು, ಮಚ್ಚುಗಳನ್ನ ಇಟ್ಕೊಳ್ಬೋದು ಅಂತ ಆದರೆ ಅದನ್ನಾದರೂ ಗೃಹ ಸಚಿವರು ಸ್ಪಷ್ಟ ಮಾಡಲಿ. ಪೊಲೀಸ್ ಕಸ್ಟಡಿನಲ್ಲಿ ಬಂಧನಕ್ಕೊಳಗಾಗಿ ಬಸ್ನಲ್ಲಿ ಹೋಗ್ತಾ ಇರೋರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ದೊಣ್ಣೆಗಳಿಂದ ದಾಳಿ ಮಾಡ್ತಾರೆ ಅಂತಾದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯನ್ನು ನಿಷ್ಕ್ರಿಯ ಮಾಡಿ ಇಡೀ ರಾಜ್ಯವನ್ನು ಗೂಂಡಾ ಸಂಸ್ಕೃತಿಯ ಕಡೆಗೆ ಇವತ್ತು ಕಾಂಗ್ರೆಸ್ ತೆಗೆದುಕೊಂಡು ಹೋಗ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ನಿಮ್ಮ ಮೇಲೆ ದೂರು ಕೊಟ್ಟಿದೆ, ಅಂದರೆ BJP ಮೇಲೆ ದೂರು ಕೊಟ್ಟಿದೆ. BJP ನಾಯಕರು ಕಾಂಗ್ರೆಸ್ ಕಚೇರಿ ಬಳಿ ಬಂದಿದ್ದಾರೆ, ಅವರ ಕಾರ್ಗಳನ್ನ ಪರಿಶೀಲನೆ ಮಾಡಬೇಕು, ಅವ್ರನ್ನ ಚೆಕ್ ಮಾಡಬೇಕು, ಈ ರೀತಿಯ ದೂರುಗಳನ್ನ ಕೊಟ್ಟಿದ್ದಾರೆ. ಮಾಡಲಿ, CCTV ಕ್ಯಾಮ್ರಾಗಳನ್ನು ಚೆಕ್ ಮಾಡಲಿ, ತನಿಖೆಗಳು ಮಾಡಲಿ. ಕಾಂಗ್ರೆಸ್ ಆಡಳಿತವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗವನ್ನು ಮಾಡಿಕೊಳ್ಳುತ್ತೆ ಅಂತ ಯಾವತ್ತೂ ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗವನ್ನು ಮಾಡ್ಕೊಳ್ತಾ ಇದೆ. ಇನ್ನು ನಾವು ಜನರ ಬಳಿಗೆ ಇದನ್ನು ತೆಗೆದುಕೊಂಡು ಹೋಗ್ತೇವೆ, ರಾಜ್ಯಪಾಲರಿಗೆ ದೂರು ಕೊಡ್ತೇವೆ. ಕಾಕಿಯಾಗಿಯೇ ಕೆಲಸ ಮಾಡಬೇಕು, ಕಾಂಗ್ರೆಸ್ ಆಗಿ ಕೆಲಸ ಮಾಡಬಾರ್ದು. ಇದಿಷ್ಟು ಶಾಸಕ ಸುನಿಲ್ ಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪ್ರಾಣೇಶ್ ಜೊತೆ ಕಿರಣ್ ಹಣಿಡ್ಕ, TV9 ಬೆಂಗಳೂರು.